ರೀ ರೀ ಎತ್ತೋಡ್ರಿ, ಬನ್ರಿ ಇಲ್ಲಿ. ಯಾರೋ ನಮ್ಮ ಮನೆ ಹೊರಗಡೆ ಓಡಾಡ್ತಾ ಇದ್ದಾರೆ. ಎತ್ ಬಂದ್ ನೋಡ್ರಿ. ಯಾರು ಇಲ್ಲ? ಇಲ್ಲ ರೀ, ನಾನು ನೋಡ್ದೆ, ಇಲ್ಲೇ ಓಡಾಡ್ತಾ ಇದ್ರು. ನಂಗೆ ತುಂಬಾ ಭಯ ಆಗ್ತಾ ಇದೆ ರೀ. ಇದು ನೋಡ್ತೀನಿ. ಇಲ್ಲ ರೀ, ಬೇಡ ರೀ, ಹೊರಗಡೆ ಹೋಗೋದು ಅಪಾಯ ಅನ್ಸುತ್ತೆ, ಬೇಡ. ನಾನು ಇದೀನಲ್ಲ, ಇರು. ಯಾರು ಇಲ್ವಲ್ಲ ಕಾಮಾಕ್ಷಿ? ಬೇಡ, ಒಳಗ್ ಬಂದ್ಬಿಡಿ. ಒಂದು ಸುಂದರವಾದ ಸಂಸಾರ. ಆ ಸಂಸಾರಕ್ಕೆ ಯಾವ ತೊಂದರೆನೂ ಇರೋದಿಲ್ಲ. ಗಂಡ ಹೆಂಡತಿ ತುಂಬ ಸಂತೋಷವಾಗಿರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಯಾರೋ ಕೆಲವರು ಅವ್ರ ಮನೆ ಮುಂದೆ ಕಾಣಿಸ್ಕೊಳ್ಳೋದ್ರ ಮುಖಾಂತರ ಅವ್ರ ಮನೆ ಮನಸ್ಸಲ್ಲಿ ಭಯ ಹುಟ್ಟಾಕ್ಬಿಡುತ್ತೆ. ಇದು ತಳ್ಳಿ ಹಾಕುವಂಥ ಸಣ್ಣ ವಿಷಯ ಅಲ್ಲ. ಹಾಗೆ ಅವ್ರ ಬದುಕಲ್ಲಿ ಬಂದವರು ಶತ್ರುಗಳ, ವಂಚಕರ ಅಥವಾ ಕೊಲೆಗಡಕರ? ಈ ಅಪಾಯ ಅನ್ನೋದು ಕಳಬೇಕಿದ್ದ ಹಾಗೆ, ಯಾವಾಗ ಯಾರ ಮೇಲೆ ನೆಗೆಯುತ್ತೋ ಹೇಳೋದಕ್ಕೆ ಆಗಲ್ಲ. ಈಗ ನಡೆದಿದ್ದು ಅಂಥದ್ದೇ. ಇಲ್ಲ ಅಕ್ಕ, ಈ ವಿಷಯನ ಹೀಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ನಡಿ, ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ ಕಣೆ, ಅವ್ರು ಯಾರೋ ಏನೋ ಅಕ್ಕಪಕ್ಕದ ಮನೆಗೆ ಬಂದಿರೋರಾಗಿರ್ತಾರೆ. ಅಪ್ಪಿತಪ್ಪಿ ನಮ್ಮ ಮನೆ ಕಡೆ ಸುಳ್ದಾಡಿರ್ಬೋದಷ್ಟೇ ಅಲ್ವಾ? ಹಾಗಂತ ಸುಮ್ಮನೆ ಇರೋದು ಸರಿಯಲ್ಲ ಅಕ್ಕ. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ. ಅವ್ರು ನಿಗಾ ವಹಿಸ್ತಾರೆ, ಮುಂದೆ ಆಗೋ ಅಪಾಯನ ತಪ್ಪಿಸ್ಬೋದಲ್ವಾ? ಬೇಡ ಕಣೆ, ನಿಮ್ಮ ಭಾವ ಇದಾರಲ್ಲ, ನೋಡ್ಕೋತಾರೆ. ಅವ್ರು ಇರೋವರೆಗೂ ನನ್ಗೆ ಯಾವ ಭಯನೂ ಇಲ್ಲ. ಇಲ್ಲ ಅಕ್ಕ, ನನ್ನ ಮಾತು ಕೇಳು. ಯಾರು ಕಾರಣ ಇಲ್ಲದೆ ಹಾಗೆಲ್ಲ ಬರಲ್ಲ. ನಿನ್ನ ಸೇಫ್ಟಿಗೊಂದು ಕಂಪ್ಲೇಂಟ್ ಕೊಡೋಣ. ಏನೂ ಆಗದೆ ಇದ್ರೆ ಸರಿ, ಅಕಸ್ಮಾತ್ ಏನಾದರೂ ಆಗಿದ್ರೆ ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಈಗ ಬೇಡ ಬಿಡೆ, ಇನ್ನೊಂದ್ಸರಿ ಈಗಾದರೆ ನೋಡೋಣ. ಸರಿ ಹೋಯ್ತು. ನಿಂಗೆ ಬುದ್ಧಿ ಇಲ್ಲ ಕಣೆ ಅಕ್ಕ. ಕಾಲ ಮೊದಲಿನ ಹಾಗಿಲ್ಲ. ಜನ ನಾವು ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ. ಏನಾದರೂ ಅಪಾಯ ಆಗೋ ಮುಂಚೆ ಎಚ್ಚೆತ್ಕೊಳ್ಳೋದು ಒಳ್ಳೇದಲ್ವಾ? ಇಲ್ಲ ಕಣೆ, ಬೇಡ. ಇದೇನಂತ ದೊಡ್ಡ ವಿಷಯ ಅಲ್ಲ. ಈಗ ಆಯಿತು ಅಂತ ನಿನ್ನ ಹತ್ರ ಹೇಳ್ಕೊಂಡೆ ಅಷ್ಟೇ. ಸರಿ ಆಯಿತು, ಆದರೆ ನಿನ್ನ ಹುಷಾರಲ್ಲಿ ನೀನಿರು. ಯಾರ್ಯಾರು ಏನೇನು ಮಾಡೋಕ್ಕೆ ಕಾಯ್ತಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಏನು ಇವತ್ತು ಮುಖ ತೋರಿಸ್ತಾ ಇದೀಯಾ? ಬರೋಕ್ಕಾಗ್ಲಿಲ್ಲ. ಒಂದು ವಾರದಿಂದನೇ ಬರಬೇಕಿತ್ತು, 3 ದಿನ ಲೇಟ್ ಆಯ್ತು. ಹೀಗಾದ್ರೆ ಹೇಗೆ? ಎಷ್ಟು ಸರಿ ಫೋನ್ ಮಾಡಿದ್ದೀನಿ ನಿನಗೆ, ಫೋನ್ ರಿಸೀವ್ ಮಾಡೋಕ್ಕೆ ನಿನಗೆ? ಇಲ್ಲ, ಊರಿಗೆ ಹೋಗಿದ್ದೆ, ತುಂಬಾನೇ ಬ್ಯುಸಿ ಇದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ, ಮತ್ತೆ ಈಗ ಮತ್ತೆ ನೀನೇನು ಸಬು ಬೇಲ್ಬೇಡ. ಈಗಲೂ ಏನೂ ಇಲ್ಲ, ಸುಮ್ಮನೆ ಹೇಳೋಣ ಅಂತ ಬಂದೆ. ಏನು ಹುಡುಗಾಟ ಆಡ್ತಿದ್ಯಾ? ನನ್ನ ಬುದ್ಧಿ ಗೊತ್ತು ತಾನೇ ನಿನಗೆ? ಗೊತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ನಾನು ಓಡೋಗ್ತೀನಾ? ನೋಡು, ಸುಮ್ಮನೆ ನನ್ನ ಹತ್ರ ತಮಾಷೆ ಮಾಡಬೇಡ. ನಾನು ನಿನಗೆ ಸಲಿಗೆ ಕೊಟ್ಟಿದ್ದೆ ತಪ್ಪು. ಕಾಮಾಕ್ಷಿ, ಕಾಮಾಕ್ಷಿ, ಕಾಮಾಕ್ಷಿ,
ಕುಮಾರ್ ಅವ್ರೆ, ನಮ್ಮ ಮಿಸ್ಸಸ್ ಎಲ್ಲ ನಿಮ್ಮ ಮನೆಗೆ ಬಂದ್ರಾ? ಬರ್ಲಿಲ್ವಲ್ಲ ಈ ಕಡೆ. ಹೌದಾ? ಏನಾಯ್ತು ಹೇಳಿ? ಏನಿಲ್ಲ ಬಿಡಿ. ಹಲೋ, ಏನು ಬಾವಾ? ನಿಮ್ಮ ಅಕ್ಕ ಬಂದಿದ್ದಾಳ ನಿಮ್ಮ ಮನೆಗೆ? ಇಲ್ವಲ್ಲ ಬಾವಾ, ಯಾಕೆ? ಎಲ್ಲೋದ್ಲು? ಅದೇ ಗೊತ್ತಿಲ್ಲ, ಅವಳು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಹಾಗೆಲ್ಲ ಅವಳು ಹೇಳ್ದೆ ಕೇಳ್ದೆ ಹೋಗೋಳ ಅಲ್ಲ. ಸುತ್ತಮುತ್ತ ನೋಡಿದ್ರಾ? ನೋಡ್ದೆ ರಾಧಾ, ಎಲ್ಲ ಕಡೆ ವಿಚಾರಿಸ್ದೆ, ನಿಮ್ಮ ಅಕ್ಕ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರಿ, ಎಲ್ಲೋಗ್ತಾಳ ಅವಳು? ಆದ್ರೆ ಬೇರೆ ಏನೋ ನಡೆದಿದೆ ಅನಿಸ್ತಾ ಇದೆ. ನೀನೊಂದ್ಸರಿ ಮನೆಗೆ ಬಂದು ಹೋಗ್ತೀಯಾ? ನಿನ್ಗೇನೋ ಹೇಳ್ಬೇಕು. ಸರಿ ಬಾಬಾ, ಈಗಲೇ ಬರ್ತೀನಿ. ಏನ್ ಬಾವಾ, ಅಕ್ಕ ಬಂದ್ಲಾ? ಇಲ್ಲಮ್ಮ, ಬಂದಿಲ್ಲ. ಅಲ್ಲ, ಎಲ್ಲಿ ಹೋಗಕ್ ಸದ್ಯ? ಪಾರ್ಲರ್ಗೆ ಏನಾದ್ರು ಹೋದ್ಲಾ? ಇಲ್ಲ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹಾ, ನಾನು ಟ್ರೈ ಮಾಡಿದೆ, ಸ್ವಿಚ್ ಆಫೇ ಬರ್ತಾ ಇತ್ತು. ಇಲ್ಲೆಲ್ಲೋ ಹೋಗಿರ್ಬೇಕು, ಇಲ್ಲಾಂದ್ರೆ ಪಾರ್ಲರಿಗೆ ಹೋಗಿರ್ತಾಳೆ. ಆದ್ರೆ ಅವಳಿಗೆ ಮಾಡಬಾರ್ದಾಗಿತ್ತು. ಯಾಕೆ ಬಾವಾ? ಯಾಕೆ? ಅಕ್ಕ ಏನ್ ಮಾಡಿದ್ಲು? ಅಲ್ಲ, ನಾನು ಅವಳಿಗೇನು ಕಮ್ಮಿ ಮಾಡಿದ್ದೆ? ಚೆನ್ನಾಗೇ ನೋಡ್ಕೊತಾ ಇದ್ನಲ್ಲ. ನಿಮ್ಮ ಮಾತು ನಂಗೆ ಅರ್ಥ ಆಗ್ಲಿಲ್ಲ. ಬಾ, ಹೇಳ್ತೀನಿ. ನೋಡು, ನಿಮ್ಮ ಅಕ್ಕ ಎಲ್ಲೂ ಹೋಗಿಲ್ಲ ರಾಧಾ. ಅವಳೆಲ್ಲ ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದಾಳೆ. ಬೀರಲ್ಲಿ ಬಟ್ಟೆ, ಅವಳ ಒಡವೆಗಳು, ಕ್ಯಾಶ್ ಬಾಕ್ಸ್ ದುಡ್ಡು ಎಲ್ಲ ತಗೊಂಡೋಗಿದ್ದಾಳೆ. ಅವಳು ಹೀಗೆ ಮಾಡ್ಬೋದಾ? ನನಗೆ ಮೋಸ ಮಾಡ್ಬೋದಾ? ಇಲ್ಲ ಬಾವಾ, ನಮ್ಮ ಅಕ್ಕ ಅಂತವಳಲ್ಲ. ನಿಮ್ಮನ್ ಬಿಟ್ಟು ಯಾಕೆ ಓಡ್ ಹೋಗ್ತಾಳೆ? ದಯವಿಟ್ಟು ಇಂಥ ನಿರ್ಧಾರಕ್ಕೆ ಬರಬೇಡಿ. ಅಲ್ಲ, ಅವಳಿಗಂತ ಹಣೆ ಬರ ಏನು? ನನಗೆ ಗೊತ್ತು, ಆದ್ರೆ ಈಗ ಇದಕ್ಕೇನು ಹೇಳ್ತೀಯಾ? ನಿಮ್ಮ ಅಕ್ಕನ ವ್ಯವಹಾರ ಏನಿತ್ತೋ ಏನೋ. ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ನಡೀರಿ, ಪೊಲೀಸಿಗೆ ದೂರು ಕೊಡೋಣ. ಇಲ್ಲಮ್ಮ, ನನ್ನ ಮರ್ಯಾದೆ ಹೋಗುತ್ತೆ. ಇನ್ನು ಪೊಲೀಸರು ತನಿಖೆ ಅದು ಇದು ಅಂತ ಮಾಡಿದ್ರೆ ಇಷ್ಟು ದಿನ ಕಾಪಾಡ್ಕೊಂಬಂದು ನನ್ನ ಮರ್ಯಾದೆ ಮಣ್ಪಾಲಾಗತ್ತೆ. ಇಲ್ಲಮ್ಮ, ನಾನು ಕಂಪ್ಲೇಂಟ್ ಮಾತ್ರ ಕೊಡಲ್ಲ. ಅಲ್ಲ ಮತ್ತೆ ಅಕ್ಕ ಹೋದ್ಲು ಅಂತ ಸುಮ್ಮನಾಗ್ಬಿಟ್ರೆ ಹೇಗೆ? ಇದಕ್ಕಿದ್ದಾಗೆ ಒಂದಿನ ಕಾಮಾಕ್ಷಿ ನಾಪತ್ತೆ ಆಗಿಬಿಡ್ತಾಳೆ. ಏನು ಕಾರಣ? ಮಂಜುನಾಥ ಹೇಳಿದ ಪ್ರಕಾರ ಸುಖ ಸಂತೋಷಕ್ಕೆ ಹಣಕಾಸಿಗೆ ಅವಳಿಗೆ ಯಾವ ತೊಂದರೆನೂ ಇರೋದಿಲ್ಲ. ಅವಳು ಸಂತೋಷವಾಗಿ ನೆಮ್ಮದಿಯಾಗೇ ಇದ್ಲು. ಆದರೂ ಯಾಕೆ ಹೀಗಾಯಿತು? ಕಾಮಾಕ್ಷಿ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಯಾಕೆ ಓಡಿ ಹೋದ್ಲು? ಯಾಕೆ ಹೀಗೆ ಮಾಡಿದ್ಲು? ಮಂಜುನಾಥ 3 ಹೊತ್ತು ಬಿಸ್ನೆಸ್ ಅಂತ ಬ್ಯುಸಿ ಆಗಿದ್ದ ಕಾರಣ ಕಾಮಾಕ್ಷಿ ಮನಸ್ಸು ಬೇರೆ ಯಾರ ಮೇಲಾದರೂ ಹರಿದು ಬಿಡುತ್ತಾ? ಮಂಜುನಾಥ ಆಪಾದನೆ ಮಾಡಿದ ಥರ ಏನಾದರೂ ನಡೆದು ಬಿಡುತ್ತಾ? ಸತ್ಯದ ಜಾಡು ಹಿಡಿತಾ ಹೋದರೆ ನಿಜ ಏನು ಅಂತ ಗೊತ್ತಾಗ್ಬೋದಾ? ಬಾವಾ, ನೀವು ಅನ್ಕೊಂಡಾಗೆ ಅಕ್ಕ ಯಾವ ತಪ್ಪು ಮಾಡಿಲ್ಲ, ಯಾರ ಜೊತೆನೂ ಓಡೋಗಿಲ್ಲ. ಅವಳ ಬಗ್ಗೆ ನಂಗೆ ತುಂಬ ನಂಬಿಕೆ ಇದೆ. 1-2 ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ನೋಡೋಣ ಇರಿ, ಎಲ್ಲ ಒಳ್ಳೇದಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಬಾವಾ. ಅಕ್ಕ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟವಳಲ್ಲ. ಅಲ್ಲದೆ ನನಗೂ ಹೇಳ್ದೆ ಹೋಗುವಂಥ ಹುಡುಗಿ ಅಲ್ಲ. ಕಾಫಿ ಮಾಡ್ಕೊಂಬರ್ತೀನಿ ಬಾವಾ.
ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ, ಚೆನ್ನಾಗೇ ಇತ್ತು, ಸ್ಟಾರ್ಟ್ ಆಗ್ತಾ ಇಲ್ಲ. ನಾನು ನೋಡ್ಲಾ? ಸರಿ. ಮೋಸ್ಟ್ಲಿ ರಿಚ್ ಆಗಿತ್ತು ಅನ್ಸುತ್ತೆ, ಈಗ ಸ್ಟಾರ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ. ಬಾಯ್ ಬಾಯ್. ಬಾಯ್ ಗುಂಡ. ಹಾಯ್. ಹಾಯ್. ಯಾರು ಇವರು? ನಿಮ್ಮ ಮಕ್ಕಳ? ಅವರಿಬ್ರು ನಮ್ಮ ಅಕ್ಕನ ಮಕ್ಕಳು. ಅಕ್ಕಬ್ಬ ಊರಲ್ಲಿದ್ದಾರೆ. ಇವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ ಅಂತ ನನ್ನ ಹತ್ರ ಬಿಟ್ಟಿದ್ದಾರೆ. ಈ ಮಕ್ಕಳು ತುಂಬಾ ಪುಣ್ಯ ಮಾಡಿದ್ದಾರೆ. ಹೌದು. ಯಾರಿವರು? ನಿಮ್ಮ ಮಗುನ? ಇಲ್ಲ, ಇವ್ರು ನಮ್ಮ ಪ್ರೊಪ್ರೈಟರ್ ಮಗ. ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ನಿಮ್ಗೆ? ಸಾರಿ ಕಣೋ, ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ. ಯಾವ್ದೋ ದುಡ್ಡು ಬರ್ಬೇಕಾಗಿತ್ತು, ಬರ್ಲಿಲ್ಲ. ಅದರಿಂದ ಈ ತೊಂದರೆ ಎಲ್ಲ ಆಗ್ತಾ ಇದೆ. 1-2 ದಿವಸ ಟೈಮ್ ಕೊಟ್ಟು ಅರೇಂಜ್ ಮಾಡ್ಕೊಟ್ಬಿಡ್ತೀನಿ. ನೋಡ್ತೀನಿ ಕಣೋ, ಟ್ರೈ ಮಾಡ್ತೀನಿ. ಸರಿನಪ್ಪ, ಯಾರ ಹತ್ರ ಅದು ಸಾಲ ಮಾಡಿದ ತಂದು ಕೊಡ್ತೀನಿ. ಯಾರ ಫೋನು? ಫ್ರೆಂಡು ಸಾಲ ಇಸ್ಕೊಂಡಿದ್ದೆ ಅವನ ಹತ್ರ. ನನ್ಗೆ ಯಾವ್ದು ದುಡ್ಡು ಬರ್ಬೇಕಾಯ್ತು, ಬರ್ಲಿಲ್ಲ. ಸೊ ಅದಕ್ಕೆ ಫೋನ್ ಮಾಡಿ ಬೈತಾ ಇದ್ರಾ? ನೀವ್ ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕು? ಎಷ್ಟೋ ಇದೆ ಬಿಡಿ. ಪರವಾಗಿಲ್ಲ, ಹೇಳಿ ಮಂಜುನಾಥ್. 20,000. ಅಷ್ಟೇನಾ? ಯೋಚನೆ ಮಾಡ್ಬೇಡಿ, ಆ ದುಡ್ಡು ನಾನ್ ಕೊಡ್ತೀನಿ. ಅವ್ರ ಸಾಲ ತೀರ್ಸಿ. ಸುಮ್ನೆ ಯಾಕೆ ಅವ್ರ ಹತ್ರ ಬೈಸ್ಕೊತೀರಾ? ಹೇ ಬೇಡ ಬೇಡ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಅರೇಂಜ್ ಮಾಡ್ಕೋತೀನಿ. ಅದೇ ಹೇಳಿದ್ನಲ್ಲ, ನಾನು ಯಾರೋ ಕೊಡ್ಬೇಕು ಅಂದ್ಬಿಟ್ಟು ಅದನ್ನ ನಾನು ಕಲೆಕ್ಟ್ ಮಾಡ್ಕೊಂತೀನಿ ಬಿಡಿ. ಫ್ರೆಂಡ್ಶಿಪ್ ಅಲ್ಲಿ ಬೇಡ ಅಂದ್ರೆ ನನ್ಗೆ ಅವಮಾನ ಮಾಡ್ದಂಗಾಗುತ್ತೆ. ನೀವು ತಗೊಳ್ಳೇಬೇಕು. ನಾನೇನ್ ಬೇರೆವಳಾ? ಮೊದ್ಲು ಅವ್ರದ್ದು ಕ್ಲಿಯರ್ ಮಾಡಿ. ತಗೊಳ್ಳಿ ತಗೊಳ್ಳಿ ಮಂಜುನಾಥ್. ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾ?